ತಮಿಳುನಾಡು ಸಿಎಂ ವಿಜಯ್ ಬಗ್ಗೆ ನಟ ರಜನಿಕಾಂತ್ ಮಾತನಾಡಿದ್ದಾರೆ. ವಿಜಯ್ ಗೆಲುವಿನ ಬಗ್ಗೆ ರಜನಿಕಾಂತ್ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ವಿಜಯ್ ಸಿಎಂ ಆದ ಬಳಿಕ ರಜನಿಕಾಂತ್ ಮೊದಲ ಪ್ರತಿಕ್ರಿಯೆ. ವಿಜಯ್ ಸಿಎಂ ಆದ ಬಳಿಕ ಮಾತನಾಡಿದ್ದಾರೆ ರಜನಿಕಾಂತ್. ಯಾಕೆಂದ್ರೆ ಆ ರಿಸಲ್ಟ್ ಬರ್ತಿದ್ದ ಹಾಗೆ ಸ್ಟಾಲಿನ್ ಮನೆಗೆ ಹೋಗಿ ಭೇಟಿ ಕೊಟ್ಟಿದ್ರು. ಹೀನಾಯವಾಗಿ ಸೋತಿದ್ರು ಸ್ಟಾಲಿನ್, ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಡಿಎಂಕೆ ನಾಯಕ. ಅವ್ರಿಗೆ ಹೋಗಿ ಸಮಾಧಾನ ಮಾಡಿ ಬಂದಿದ್ರು. ವಿಜಯ್ ಮೇಲೆ ನನಗೆ ಯಾವುದೇ ಅಸೂಯೆ ಇಲ್ಲ, ಜನ ಸರ್ವಾನುಮತದಿಂದ ಟಿವಿಕೆಯನ್ನ ಗೆಲ್ಲಿಸಿದ್ದಾರೆ. ರಜನಿ ಬೇಸರಗೊಂಡಿದ್ದಾರೆ ಎಂಬ ವದಂತಿಗಳಿಗೆ ತೆರೆ ಎಳೆದಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ. ಇದು ಅದ್ಭುತ ಸಾಧನೆ, ಎಂಜಿಆರ್ ಮತ್ತು ಎನ್ಟಿಆರ್ ಸಾಧನೆಗಿಂತ ದೊಡ್ಡದು ಅಂತ ಹೇಳಿದ್ದಾರೆ. ಎಂಜಿಆರ್ ಮತ್ತು ಎನ್ಟಿಆರ್ ಸಾಧನೆಗಿಂತ ದೊಡ್ಡದು. ಯಾಕೆಂದ್ರೆ ಅವಾಗ ಅಂದ್ರೆ ಎಂಜಿಆರ್ ನಿಂತ್ಕೊಳ್ಳುವಂತ ಸಂದರ್ಭದಲ್ಲಿ ಡಿಎಂಕೆ ಪ್ರಬಲವಾಗಿತ್ತು. ಪಕ್ಷದಿಂದ ಹೊರಗೆ ಬಂದು ಎಂಜಿಆರ್ ಪಕ್ಷವನ್ನ ಕಟ್ಟಿ ಅಲ್ಲಿ ಸರ್ಕಾರವನ್ನ ಅಧಿಕಾರಕ್ಕೆ ತಂದಿದ್ದು. ಎನ್ಟಿಆರ್ ಕೂಡ ಅಷ್ಟೇ ಟಿಡಿಪಿ ಪಕ್ಷವನ್ನ ತಂದು ಅಧಿಕಾರಕ್ಕೆ ತಂದಿದ್ರು. ಅದಕ್ಕಿಂತ ದೊಡ್ಡದು ವಿಜಯ್ ಅವರ ಸಾಧನೆ ಅಂತ ಹೇಳಿದ್ದಾರೆ. ಡಿಎಂಕೆ ನಾಯಕರನ್ನ ಭೇಟಿ ಮಾಡಿದಂತ ವಿಷಯಕ್ಕೂ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕೇವಲ ಸ್ನೇಹದ ವಿಚಾರಕ್ಕೆ ಸ್ಟಾಲಿನ್ ಭೇಟಿ ಮಾಡಿದ್ದೆ ಅಂತ ಹೇಳಿದ್ದಾರೆ ರಚನೆ. ವಿಜಯ್ ಸಿಎಂ ಆಗಿದ್ದು ನನಗೆ ಶಾಕ್ ಆಯ್ತು, ಸ್ಟಾಲಿನ್ ಸೋತಿದ್ದು ನನಗೆ ಬೇಸರವಾಯಿತು, ನನ್ನ ಸ್ಟಾಲಿನ್ ಭೇಟಿ ಟೀಕೆಗೆ ಗುರಿಯಾಯಿತು ಅಂತ ರಜನಿಕಾಂತ್ ಹೇಳಿಕೆ ಕೊಟ್ಟಿದ್ದಾರೆ. எனக்கும் விஜய்க்கு வந்து ஒரு ஜெனரேஷன் கேப், கிட்டத்தட்ட 25 இயர்ஸ் டிஃபரன்ஸ். நான் முதலையே சொல்லியிருக்கேன். நான் வந்து விஜயை வந்து நான் இது கம்பேர் பண்ணிக்கிட்டா அது எனக்கு நல்லது இல்லை, கெட்ட பேர். விஜய் என்ன பற்றி கம்பேர் பண்ணிட்டா அவருக்கு நல்லது இல்லை. சின்ன வயசுலேருந்து அவர் பார்த்துட்டு இருக்காரு. அவர் சிஎம் ஆனதில் எனக்கு என்ன போகிறாங்க, அது இவ்வளோ சின்ன வயசுல 52 வயசுல எம்ஜிஆர் என்டிஆர் சாதனை பண்ணுறதை விட அதை விட ஜாஸ்தி கம்ப்ளீட்டாக சென்டர் பிஜேபி எவ்வளோ பெரிய பவர்ஃபுல் சென்டர். இங்கே 2 பெரிய கட்சிகளை எதிர்த்து தனி ஆளை வந்து ஜெயிச்சிருக்காங்க. அது நம்ம சினிமா இண்டஸ்ட்ரியில இருந்து. எனக்கு அது பொறாமை இல்லை, ஒரு ஆச்சரியம் கலந்த ஒரு சந்தோஷம். அடே யார் அப்ரிஷியேஷன், சூப்பர். ஸோ அந்த பொறாமையும் இல்லை. விஜய் அவர்களுக்கு வந்து நிறைய எதிர்பார்ப்புகள் இருக்கு ஜனங்க மத்தியில். டெஃபினட்டா அந்த எதிர்பார்ப்பெல்லாம் அவரை சந்திச்சு மக்கள் நல்லது செய்யணும், செய்வாங்கங்கிற நம்பிக்கை எனக்கு இருக்கு. அவருக்கு அதிக வாழ்த்துக்கள். ஸ்டாலின் சார் போய் பார்த்தது அது கொஞ்சம் விமர்சனங்கள் வந்தது. ஸ்டாலின் சார் அவர்களே என்னுடைய 38-40 ஆண்டு நண்பர். எங்களுடைய நட்பு கொள்கைகள் அரசியலுக்கு அப்பாற்பட்டது. ஜனநாயகத்தில் வந்து தோல்வி வெற்றி சகஜம். இருந்தாலும் ஸ்டாலின் அவர்கள் வந்து அந்த குளத்தூரில் வந்து தோத்தது எனக்கு கொஞ்சம் சங்கடமாக இருந்தது. அதுக்காக ஒரு நண்பனுங்கிற முறையில், நட்பு முறையில் அவரை போய் நான் பார்த்தேன். அதுக்கு வந்து நான் வந்து எங்கள் விஜய் வந்து சிஎம் ஆகக்கூடாது, பவருக்கு வரக்கூடாது, அதை தடுக்கிறதுக்கு வந்து ரஜினி அங்கே போயிருக்காங்க. வேறு ஏதோ 2 பெரிய பார்ட்டியை வந்து சேர்க்கணும்னு சொல்லி பேசுகிறாங்க அப்படின்னு சொல்லி விமர்சனங்கள் வெளியே வருது. அந்த சூழ்நிலையில் நான் அதெல்லாம் பேச முடியும். அப்படி பேசுகிற ஒரு தரங்கெட்ட ஆள் ரஜினிகாந்த் இல்லை, அது வந்து தெளிவுபடுத்துகிறேன். எனக்கு ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಸತೀಶ್. ಇಲ್ಲಿ ನೋಡ್ತಾ ಇದ್ವಿ, ಫ್ಯಾನ್ ವಾರ್ ಮುಂಚೆಯಿಂದಲೂ ಕೂಡ ನಡೀತಾನೆ ಇರುವಂತದ್ದು. ರಜನಿ ಫ್ಯಾನ್ಸ್ ವರ್ಸಸ್ ವಿಜಯ್, ವಿಜಯ್ ಫ್ಯಾನ್ಸ್ ವರ್ಸಸ್ ಅಜಿತ್, ಈ ರೀತಿಯಾಗಿ ಅಲ್ಲಿ ಹೀರೋಗಳ ಫ್ಯಾನ್ಸ್ಗಳ ವಾರ್ ದೊಡ್ಡ ಮಟ್ಟದಲ್ಲೇ ಇರುತ್ತೆ ಕರ್ನಾಟಕಕ್ಕಿಂತ ನಾವು ನೋಡೋದಾದ್ರೆ. ಇನ್ನ ಎಲೆಕ್ಷನ್ ಆದ ಬಳಿಕ ಸ್ಪೆಷಲಿ ಸ್ಟಾಲಿನ್ ನಿವಾಸಕ್ಕೆ ಹೋಗಿ ಅವರಿಗೆ ಧೈರ್ಯ ತುಂಬಿದ್ದು, ಸೋತಿದ್ರು ಅನ್ನುವಂತ ಕಾರಣಕ್ಕೋಸ್ಕರ ಅದಾದ್ಮೇಲೆ ಕ್ರಿಯೇಟ್ ಆದಂತ ದೊಡ್ಡ ಮಟ್ಟದ ಗಾಸಿಪ್ಗಳು, ಎಲ್ಲೋ ಒಂದ್ ಕಡೆ ರಜನಿಕಾಂತ್ ಫ್ಯಾನ್ಸ್ಗಳು ಮತ್ತೆ ವಿಜಯ್ ಫ್ಯಾನ್ಸ್ಗಳ ನಡುವೆ ಇದ್ದಿದ್ದಂತ ಅಂತರವನ್ನ ಇನ್ನಷ್ಟು ಜಾಸ್ತಿ ಮಾಡ್ತಾ ಹೋಗ್ತಾ ಇತ್ತು. ಅದಕ್ಕೆ ಹೇಗಾದ್ರೂ ಮಾಡಿ ಬ್ರೇಕ್ ಅನ್ನ ಹಾಕುವಂತ ಪ್ರಯತ್ನವನ್ನ ರಜನಿಕಾಂತ್ ಮಾಡಬೇಕಾಗಿತ್ತು ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾತುಗಳು ಕೇಳಿ ಬರ್ತಾ ಇತ್ತು. ಫೈನಲಿ ಇದೆಲ್ಲದಕ್ಕೂ ಕೂಡ ತೆರೆ ಎಳೆದ್ರ ಅಂತ ರಜನಿಕಾಂತ್. ಖಂಡಿತವಾಗ್ಲೂ ಪೃಥ್ವಿ, ರಜನಿಕಾಂತ್ ಊಹಾಪೋಹಗಳಿಗೆ ತೆರೆ ಎಳೆದಷ್ಟೇ ಅಲ್ಲ, ಖಡಕ್ಕಾಗಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಏನಂತಂದರೆ ವಿಜಯ್ ಗೆಲುವಿನ ಬಗ್ಗೆ ನನಗೆ ಯಾವುದೇ ರೀತಿಯಾದಂಥ ಅಸೂಯೆ ಇಲ್ಲ. ಸೊ ಸ್ಟಾಲಿನ್ ಅವರು ಸೋತಿರೋದಕ್ಕೆ ಬೇಸರ ಇದೆ, ಆದರೆ ವಿಜಯ್ ಗೆಲುವಿನ ಬಗ್ಗೆ ನನಗೆ ಅಸೂಯೆ ಪಡೋದಕ್ಕೆ ರಜನಿಕಾಂತ್ ಒಂದು ಚೀಪ್ ಪರ್ಸನ್ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸೊ ಯಾರ್ಯಾರು ಅವರ ಒಂದು ವಿಚಾರವಾಗಿ ರಜನಿ ಗೆದ್ದಿರೋದಕ್ಕೆ ವಿಜಯ್ ಗೆದ್ದಿರೋದಕ್ಕೆ ರಜನಿಕಾಂತ್ ಬೇಸರದಲ್ಲಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಹಳೆಯ ವಿಡಿಯೋಗಳನ್ನ ಇಟ್ಕೊಂಡು ಅವರನ್ನು ಟ್ರೋಲ್ ಮಾಡುವುದಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡುವ ಒಂದು ಕೆಲಸವನ್ನು ಮಾಡ್ತಿದ್ರು. ಅವರೆಲ್ಲರಿಗೂ ಕೂಡ ಜೊತೆಗೆ ಒಂದು ತಮಿಳುನಾಡಿನ ರಾಜಕೀಯದ ಬಗ್ಗೆ ಈಗ ರಜನಿಕಾಂತ್ ಒಂದು ಕ್ಲಾರಿಟಿಯನ್ನು ಕೊಟ್ಟು ಸೊ ಸಿಎಂ ಅವರು ವಿಜಯ್ ಸಿಎಂ ಆಗಿರೋದಕ್ಕೆ ಒಂದು ಖುಷಿ ಇದೆ, ಯಾವುದೇ ರೀತಿಯಾದಂಥ ಒಂದು ಬೇಸರ ಇಲ್ಲ, ಅವರ ಸಾಧನೆಯೂ ಕೂಡ ದೊಡ್ಡದು, ಅವರ ಒಂದು
ರಾಜಕೀಯದ ಒಂದು ಜೀವನವನ್ನು ಕೂಡ ಒಂದು ಜರ್ನಿಯನ್ನು ಕೂಡ ಹೊಗಳಿರುವಂಥ ರಜನಿಕಾಂತ್ ಈ ಏನು ಯಾರ್ಯಾರು ಅವರ ಒಂದು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅನ್ನುವಂಥ ವಿಚಾರವಾಗಿ ರಜನಿಕಾಂತ್ನ ಟ್ರೋಲ್ ಮಾಡ್ತಿದ್ರು ಅವರೆಲ್ಲರಿಗೂ ಕೂಡ ಒಂದು ಸಂದೇಶವನ್ನು ರವಾನಿಸಿದ್ದಾರೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಏನು ತಮಿಳುನಾಡಿನ ರಾಜಕೀಯದಲ್ಲಿ ಪ್ರತಿಪಕ್ಷಗಳು ಮತ್ತು ಆಡಳಿತ ಪಕ್ಷಗಳ ನಡುವೆ ಯಾವ ರೀತಿಯಾದಂಥ ಒಂದು ದೊಡ್ಡ ಮಟ್ಟದ ಒಂದು ಫೈಟ್ ಇರುತ್ತೋ ಅದನ್ನು ಮೀರಿದಂತಹ ಒಂದು ಫೈಟ್ ತಮಿಳುನಾಡಿನ ಹೀರೋಗಳ ನಡುವೆ, ಅದರಲ್ಲೂ ಕೂಡ ವಿಜಯ್ ಮತ್ತು ರಜನಿಕಾಂತ್ ಅವರ ಫ್ಯಾನ್ಗಳ ನಡುವೆ ಇರುವಂಥದ್ದು ಏನಿದೆ ಫ್ಯಾನ್ಸ್ ವಾರದು ದೊಡ್ಡ ಮಟ್ಟದಲ್ಲೇ ಇರ್ತಿತ್ತು. ಸೊ ಈಗ ಆ ಒಂದು ಫ್ಯಾನ್ಸ್ ವಾರ್ಗೂ ಕೂಡ ಒಂದು ಬ್ರೇಕ್ ಹಾಕಿದ್ದಾರೆ. ಅದರ ಜೊತೆಗೆ ತಮಿಳುನಾಡಿನ ರಾಜಕೀಯದ ಕೆಸರೆರಚಾಟಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಇಟ್ಟಿರುವಂತಹ ರಜನಿಕಾಂತ್ ಅವರು ಏನು ಕಳೆದ ಒಂದು ವಾರದಿಂದ ತಮಿಳುನಾಡಿನ ರಾಜಕೀಯದ ಬಗ್ಗೆ ವಿಜಯ್ ಮತ್ತು ರಜನಿಕಾಂತ್ ಅವರ ನಡುವಿನ ವೈಮನಸ್ಸಿದೆ ಅನ್ನುವಂಥ ನಿಟ್ಟಿನಲ್ಲಿ ವೈರಲ್ ಆಗ್ತಿದ್ದಂತಹ ವಿಚಾರಗಳ ಬಗ್ಗೆ ಈಗ ಫುಲ್ ಸ್ಟಾಪ್ ಇಟ್ಟಿರುವಂಥ ರಜನಿಕಾಂತ್ ಅವರ ಒಂದು ಸಾಧನೆಯನ್ನು ಕೂಡ ಹೊಗಳಿ ಅವರ ಗೆಲುವಿನ ಬಗ್ಗೆಯೂ ಕೂಡ ಒಂದು ಸಂತಸವನ್ನು ವ್ಯಕ್ತಪಡಿಸಿ ಸ್ಟಾಲಿನ್ ಸೋಲಿನ ಬಗ್ಗೆ ಒಂದು ಬೇಸರವನ್ನು ವ್ಯಕ್ತಪಡಿಸಿ ಅವರನ್ನು ಭೇಟಿಯಾಗಿದ್ದಕ್ಕೆ ಏನು ಕಾರಣ, ಅವರ ನಡುವೆ ಒಂದು 38 ವರ್ಷಗಳ ಸುದೀರ್ಘವಾದಂಥ ಒಂದು ಸ್ನೇಹ ಇದೆ, ಸ್ನೇಹಿತ ಸೋತಿದ್ದಕ್ಕೆ ಬೇಜಾರಾಗಿತ್ತು, ಆ ಒಂದು ಕಾರಣದಿಂದ ನಾನು ಸ್ಟಾಲಿನ್ ಮನೆಗೆ ಹೋಗಿ ಅವರಿಗೆ ಒಂದು ಧೈರ್ಯ ತುಂಬುವಂಥ ಒಂದು ಕೆಲಸವನ್ನು ಮಾಡಿದ್ದೆ, ಹಾಗಂತ ನಾನು ವಿಜಯ್ ಗೆಲುವಿನ ಬಗ್ಗೆ ಯಾವುದೇ ರೀತಿಯಾದಂಥ ನನಗೆ ಬೇಸರ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ತಮಿಳುನಾಡಿನಲ್ಲಿ ಮತ್ತಷ್ಟು ಜಾಸ್ತಿ ಆಗಬಹುದಾಗಿದ್ದಂತಹ ಸ್ಟಾರ್ ಫ್ಯಾನ್ಸ್ ವಾರ್ಗೆ ಒಂದು ಬ್ರೇಕ್ ಹಾಕೋದರ ಜೊತೆಗೆ ಯಾಕಂದ್ರೆ ಸಿಎಂ ಬೇರೆ ಆಗಿರುವಂತ ಹಿನ್ನೆಲೆಯಲ್ಲಿ ಸ್ವಲ್ಪ ಇನ್ನು ಜಾಸ್ತಿ ಅತಿರೇಕನೇ ಆಗ್ತಾ ಇರುತ್ತೆ ವಿಜಯ್ ಫ್ಯಾನ್ಸ್. ಈ ಸಂದರ್ಭದಲ್ಲಿ ಬರೀ ಒಂದು ವಿವಾದಕ್ಕೆ ತೆರೆ ಎಳೆದಿದ್ದಲ್ಲ, MGR NTR ಅವರ ಸಾಧನೆಗಿಂತ ದೊಡ್ಡದು ಅಂತ ಹೇಳುವ ಮುಖಾಂತರ ಅವ್ರ ಬಗ್ಗೆ ಹೆಮ್ಮೆಯನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ನಮ್ಮ ಚಿತ್ರರಂಗದಿಂದ ಈ ರೀತಿಯಾಗಿ ಸಾಧನೆ ಮಾಡಿದ್ದು ನಿಜಕ್ಕೂ ಗ್ರೇಟ್ ಅನ್ನುವಂತ ರೀತಿಯಲ್ಲಿ ಅವರ ಮಾತುಗಳು ತುಂಬಾ ಪ್ರಬುದ್ಧವಾಗಿತ್ತು. ಈ ಮುಖಾಂತರ ಮತ್ತೊಂದ್ ಕಡೆ ಜನರೇಷನ್ ಗ್ಯಾಪ್ ಕೂಡ ಇದೆ ನಮಗೆ ಅಂತ ಹೇಳುವ ಮುಖಾಂತರ ಎಸ್ ಹೌದು ವಿಜಯ್ ಸಾಧನೆ ಮಾಡಿರುವಂಥದ್ದು ನನಗೆ ತುಂಬಾ ಖುಷಿ ಇದೆ ಅಂತ ಹೇಳೋ ಮುಖಾಂತರ ಮೇನ್ಲಿ ತಮಿಳುನಾಡಿನಲ್ಲಿ ಸಾಕಷ್ಟು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇತ್ತಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಫ್ಯಾನ್ಸ್ ವಾರು, ಅವ್ರು ರಾಜಕೀಯಕ್ಕೆ ಬಂದಾದ್ಮೇಲೂ ಕೂಡ ನಡೀತಾ ಇದ್ದಂಥ ಫ್ಯಾನ್ಸ್ ವಾರು, ನಾನು ಕೂಡ ರಾಜಕೀಯಕ್ಕೆ ಬರೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಕೊಟ್ಟಂತ ಮೆಸೇಜ್ಗಳು ಎಲ್ಲವೂ ತೇಪೆ ಹಚ್ಚೋಯ್ತು. ಈಗ ಖಂಡಿತವಾಗ್ಲೂ ಪೃಥ್ವಿ, ಏನು ವಿಜಯ್ ರಾಜಕೀಯ ಬಂದಾಗ ಅವರ ಒಂದು ರಾಜಕೀಯದ ಹಾದಿ ತುಂಬ ಸುಲಭವಾಗಿರಲಿಲ್ಲ. ಒಂದು ಕಡೆ ರಾಷ್ಟ್ರೀಯ ಪಕ್ಷಗಳು, ಮತ್ತೊಂದು ಕಡೆ ಈಗ ಆಲ್ರೆಡಿ ತಮಿಳುನಾಡಿನಲ್ಲಿ ತುಂಬ ಬಲಿಷ್ಠವಾಗಿರುವಂಥ ಪ್ರಾದೇಶಿಕ ಪಕ್ಷಗಳು, ಇವರುಗಳ ನಡುವೆ ತಮಿಳುನಾಡಿನಲ್ಲಿ ರಾಜಕೀಯದ ಹೆಜ್ಜೆಯನ್ನು ಇಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಇಡಬೇಕಾಗಿತ್ತು ವಿಜಯ್ ಅವರ ರಾಜಕೀಯ ಹೆಜ್ಜೆ. ಇದರ ನಡುವೆಯೂ ಕೂಡ ವಿಜಯ್ ಈ ರೀತಿಯಾದಂಥ ಒಂದು ದಿಗ್ವಿಜಯನ ಗಳಿಸ್ತಾರೆ ಅನ್ನುವಂಥದ್ದು ಯಾರಿಗೂ ಕೂಡ ಊಹೆ ಮಾಡಿರಲಿಲ್ಲ. ಏನು ಒಂದು ವೇಳೆ ಗೆದ್ದರೂ ಕೂಡ ಒಂದು 5ರಿಂದ 10 ಕ್ಷೇತ್ರಗಳಲ್ಲಿ ವಿಜಯ್ ಗೆಲ್ಲಬಹುದು, ಒಂದು ವೇಳೆ ವಿಜಯ್ 2 ಕ್ಷೇತ್ರದಲ್ಲಿ ನಿಂತ ಇದ್ದರೆ ಒಂದರಲ್ಲಿ ಸೋತ್ರೆ ಒಂದರಲ್ಲಿ ಗೆಲ್ಲಬಹುದು. ಈ ರೀತಿಯಾದಂಥ ಊಹೆಗಳಿದ್ವು. ಆದರೆ ಎಲ್ಲರ ಊಹೆಯನ್ನು ಬುಡಮೇಲು ಮಾಡಿದ್ದು ವಿಜಯ್ ಅವರ ಒಂದು TVK ಪಕ್ಷ ಏನಿದೆ ಅದರ ಒಂದು ದಿಗ್ವಿಜಯ. ಅದಾದ ನಂತರ ತಮಿಳುನಾಡಿನ ರಾಜಕೀಯದಲ್ಲಿ ಯಾವ ರೀತಿಯಾದಂಥ ಬದಲಾವಣೆ ಆಯಿತು, ಅವರು ನೇರವಾಗಿ ಪಕ್ಷ ಸಂಘಟನೆಯನ್ನು ಮಾಡದೆ ನಾನು ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಪಕ್ಷವನ್ನು ಘೋಷಣೆ ಮಾಡ್ತಾರೆ, ಚುನಾವಣೆಗೆ ನಿಲ್ತಾರೆ, ಅದಾದ ನಂತರ ನೇರವಾಗಿ CM ಆಗ್ತಾರೆ. ಖಂಡಿತವಾಗ್ಲೂ ಇದು ಸುಲಭವಾದಂಥ ಒಂದು ಕೆಲಸ ಅಲ್ಲ. ಏನು NTR ಇರ್ಬೋದು ಅಥವಾ MGR ಇವರ ಒಂದು ಸಾಧನೆಗೂ ಹೋಲಿಸಿದ್ರೆ ವಿಜಯ್ ಅವರ ಸಾಧನೆ ಈ ಒಂದು ರಾಜಕೀಯ ವಿಚಾರದಲ್ಲಿ ತುಂಬ ಗಮನಾರ್ಹವಾದಂಥ ಒಂದು ವಿಚಾರ ಇರ್ಬೋದು. ಯಾಕೆಂದರೆ ಅವರೇ ಇದ್ದಂಥ ಒಂದು ಪರಿಸ್ಥಿತಿ ಬೇರೆ ಇತ್ತು, ಆದರೆ ಇವತ್ತಿನ ರಾಜಕೀಯದ ಪರಿಸ್ಥಿತಿ ಬೇರೆ ಇದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ವಿಜಯ್ ಅವರು ಏಕಾಏಕಿ ಒಂದೇ ಚುನಾವಣೆಗೆ ನಿಲ್ತಾರೆ. ಅದಾದ ನಂತರ ತಮ್ಮ ಪಕ್ಷವನ್ನು ಬಹುತೇಕ ಬಹುಮತದತ್ತ ತಗೊಂಡು ಹೋಗ್ತಾರೆ. ಆ ಬಹುಮತ ಸಿಗದ ಕಾರಣ ಅವರು ಒಂದು ಮೈತ್ರಿ ಸರ್ಕಾರಕ್ಕೆ ಹೋದ್ರೂ ಕೂಡ ಅವರ ಸಾಧನೆ ತುಂಬ ಗಮನವನ್ನು ಕೊಡಲೇಬೇಕಾಗಿದೆ. ಏನಕ್ಕೆಂದರೆ ಆ ರೀತಿಯಾದಂಥ ತಮಿಳುನಾಡಿನ ರಾಜಕೀಯ, ಏನಕ್ಕೆಂದರೆ ದೇಶದ ರಾಜಕೀಯ ಒಂದು ಕಡೆ ಆದರೆ ತಮಿಳುನಾಡಿನ ರಾಜಕೀಯವೇ ಒಂದು ರೀತಿಯಾಗಿ ಇರುವಂಥದ್ದು. ಇದರ ನಡುವೆ ಈಗ ವಿಜಯ್ ಅವರು ಇಂಥ ಸಾಧನೆಯನ್ನು ಮಾಡಿದರೆ ಖಂಡಿತವಾಗ್ಲೂ ಅವರಿಗೆ ಒಂದು ಅಪ್ರಿಷಿಯೇಟ್ ಮಾಡಲೇಬೇಕು. ಆ ಒಂದು ಕೆಲಸವನ್ನೇ ಈಗ ರಜನಿಕಾಂತ್ ಅವರು ಮಾಡಿದ್ದಾರೆ. ಅವರ ಸಾಧನೆ ತುಂಬ ದೊಡ್ಡದಿದೆ. ಇಂತಹ ದೊಡ್ಡ ಸಾಧನೆಯನ್ನು ಮಾಡಿರುವಂಥ ವಿಜಯ್ ಅವರ ಗೆಲುವಿನ ಬಗ್ಗೆ ನಾನು ಅಸೂಯೆ ಪಡೋದಿಲ್ಲ. ನನ್ನ ಸ್ನೇಹಿತನ ಸೋಲಿಗೆ ನನಗೆ ಬೇಸರ ಇದೆ ಅಷ್ಟೇ, ಆದರೆ ವಿಜಯ್ ಅವರ ಸಾಧನೆ ನನಗೆ ಯಾವುದೇ ರೀತಿಯಾದಂಥ ಬೇಸರ ಇಲ್ಲ ಅನ್ನುವಂಥರ ಜೊತೆಗೆ ಏನು ನೀವಾಗಲೇ ಹೇಳ್ದಂಗೆ ಸ್ಟಾರ್ಗಳ ಫ್ಯಾನ್ಸ್, ಯಾಕಂದರೆ ಪ್ರತಿ ಬಾರಿ ವಿಜಯ್ ಅವರ ಸಿನಿಮಾ ಇರ್ಬೋದು ಅಥವಾ ರಜನಿಕಾಂತ್ ಅವರ ಸಿನಿಮಾ ಇರ್ಬೋದು, ಈ ಸ್ಟಾರ್ಗಳ ಸಿನಿಮಾಗಳು ರಿಲೀಸ್ ಆಗುವಂಥ ಸಂದರ್ಭದಲ್ಲಿ ಅವರ ಫ್ಯಾನ್ಸ್ಗಳ ನಡುವೆ ಆಗ್ತಿದ್ದಂಥ ಒಂದಷ್ಟು ಕಿರಿಕ್ಗಳು ಇರ್ಬೋದು, ಒಂದಷ್ಟು ಗಲಾಟೆಗಳನ್ನ ನಾವು ನೋಡಿದ್ದೀವಿ. ಇದ್ಯಾವುದೂ ಕೂಡ ಮುಂದಿನ ದಿನಗಳಲ್ಲಿ ಬೆಳೆಯದ ರೀತಿಯಲ್ಲಿ ಮಾಡೋದಕ್ಕೆ ಕಂಪ್ಲೀಟ್ ಆಗಿ ವಿಜಯ್ ಅವರನ್ನ ಹಾಡಿ ಹೊಗಳಿ ಗಾಳಿ ಸುದ್ದಿಗಳಿಗೆಲ್ಲ ಬ್ರೇಕ್ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಪೃಥ್ವಿ, ಧನ್ಯವಾದ.